ನೀವು ಅಬ್ಸರ್ವ್ ಮಾಡಿ, ನಿಮ್ಮ ಮಗಳ SSLC ಎಕ್ಸಾಮ್ ಟೈಮ್ನಾಗ ಬಾಯಿ ಹುಣ್ಣಾಗುತ್ತೆ. ಅದಕ್ಕೆ ಕಾರಣ ನಿಮ್ಮ ಬ್ಯಾಡ್ ಓರಲ್ ಹೈಜೀನ್. ನಿಮ್ಮ ನಾಲಿಗೆಯಲ್ಲಿ ಸೈಡ್ನಾಗ ಒಂದು ಹುಣ್ಣಾಗುತ್ತೆ, ಪೈನೇ ಇಲ್ಲ, ಮುಟ್ಟಿದ್ರೆ ಬ್ಲೀಡ್ ಆಗುತ್ತೆ. ಇದು ಕ್ಯಾನ್ಸರ್ ಅಲ್ಸರ್. ಸ್ಮೋಕ್ ಮಾಡೋರಿಗೆ, ಖೈನಿ ತಿನ್ನೋರಿಗೆ, ಗುಡ್ಕಾ ತಿನ್ನೋರಿಗೆ ಇವೆಲ್ಲ ಬಾಯಲ್ಲಿ ಹುಣ್ಣಾಗುತ್ತೆ. ಬಿಳಿ ಮಚ್ಚೆ ಇರುತ್ತೆ. ಆ ಬಿಳಿ ಮಚ್ಚನ ಹಂಗೆ ಬಿಟ್ಟರೆ ಅದು ಪ್ರೀ ಕ್ಯಾನ್ಸರಸ್ ಕಂಡೀಷನ್ ಅಂತೀವಿ. ಸುಮ್ಮನೆ ನೀವು ಪರಂಗಿ ಹಣ್ಣು ತಿಂದರೆ ಹೀಟು, ಚೇಪೆ ಹಣ್ಣು ತಿಂದರೆ ಶೀತ, ಅದೆಲ್ಲ ನಿಮ್ಮ ಭಾಷೆ, ನನ್ನ ಭಾಷೆ ಅಲ್ಲ. ನಮಸ್ಕಾರ, ಡಾಕ್ಟರ್ ಆಂಜನಪ್ಪ. ಹುಣ್ಣು ಅಲ್ಸರ್ ಅಂತೀವಿ ನಮ್ಮ ಭಾಷೆಯಲ್ಲಿ. ಎಲ್ಲೆಲ್ಲಿ ಹುಣ್ಣಾಗುತ್ತೆ? ಡಯಾಬಿಟಿಸ್ ಇರೋರಿಗೆ ಕಾಲ್ನಾಗ ಹುಣ್ಣಾಗುತ್ತೆ, ಗಾಯ, ಡಯಾಬಿಟಿಕ್ ಅಲ್ಸರ್ ಅಂತೀವಿ ನಾವು. ಏಟು ಬಿದ್ದ ಮೇಲೆ ಗಾಯ ಆಗುತ್ತೆ, ಟ್ರಮ್ಯಾಟಿಕ್ ಅಲ್ಸರ್ ಅಂತೀವಿ. ಕಾಲ್ನಾಗ ಯಾರಿಗಾನ ವ್ಯಾರಿಕೋಸ್ ವೈನ್ ಇದ್ದರೆ ಅಲ್ಲಿ ಹುಣ್ಣಾಗುತ್ತೆ, ವೀನಸ್ ಅಲ್ಸರ್ ಅಂತೀವಿ. ಅದೇ ರೀತಿಯಲ್ಲಿ ನಿಮ್ಮ ಬಾಯಿ ಹುಣ್ಣಾಗೋದು ಅತ್ಯಂತ ಸಾಮಾನ್ಯ. ಅದು ಬಿಟ್ಟರೆ ನಿಮ್ಮ ಜಠರದಲ್ಲಿ ಹುಣ್ಣಾಗುತ್ತೆ, ಗ್ಯಾಸ್ಟ್ರಿಕ್ ಅಲ್ಸರ್ ಅಂತೀವಿ ನಾವು. ಸ್ಮಾಲ್ ಇಂಟೆಸ್ಟೈನಾಗ ಅಲ್ಸರ್ ಆಗುತ್ತೆ, ಅದನ್ನು ಅಲ್ಸರ್ ಅಂತಲೇ ಕರಿತೀವಿ. ಟೈಫಾಯ್ಡ್ ಅಲ್ಸರ್ ಅಂತೀವಿ, ಅಮೀಬಿಕ್ ಅಲ್ಸರ್ ಅಂತೀವಿ. ನಿಮ್ಮ ಸ್ಟಮಕ್ನಲ್ಲಿ ಪೆಪ್ಟಿಕ್ ಅಲ್ಸರ್ ಅಂತ ಆಗುತ್ತೆ, ಮೆಲಿಗ್ನೆಂಟ್ ಅಲ್ಸರ್ ಆಗುತ್ತೆ. 108. ಇವತ್ತು ಬರೀ ನಿಮ್ಮ ಬಾಯಿ ಹುಣ್ಣಿನ ಬಗ್ಗೆ ಮಾತಾಡ್ತೀನಿ. ನಿಮ್ಮ ಬಾಯಿ ನೋಡಿ, ಮೌತ್, ನಮ್ಮ GIT ಅಂದರೆ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ನ ಮೊದಲನೇ ಭಾಗ ನಮ್ಮ ಬಾಯಿ. ನಾವು ತಿನ್ನುವ ಆಹಾರ ನಮ್ಮ ಬಾಯಿನಲ್ಲಿ ಹಲ್ಲುಗಳು ಚೆನ್ನಾಗಿದ್ದರೆ, ಚೆನ್ನಾಗಿ ಎಗಿದ್ರೆ ನಿಮಗೆ 4 ಸಲೈವರಿ ಗ್ಲ್ಯಾಂಡ್ಸ್ ಇರ್ತವೆ. ಪೆರೋಟಿಡ್, ಸಬ್ಮ್ಯಾಂಡಿಬುಲರ್, ಸಬ್ಲಿಂಗ್ವಲ್. ಆ ಜೊಲ್ಲಿರುತ್ತಲ್ಲ, ಇಟ್ಸ್ ಎ ಇಂಪಾರ್ಟೆಂಟ್ ಜ್ಯೂಸ್, ಎನ್ಸೈಮ್, ಡಿಸಾಲ್ವ್ ಮಾಡುತ್ತೆ ಆಹಾರನ, ನುಂಗ್ತೀರಿ. ಕೆಲವು ಸಮಯ ಸರ್ ಯಾಕೋ ಬಾಯಿನೊಳಗೆ ಖಾರ ಮುಟ್ಟಿದ್ರಾಗಲ್ಲ ಸರ್, ನುಂಗ್ಲಿಕ್ಕಾಗಲ್ಲ, ನೋಡಿದರೆ ಬಾಯಿ ತುಂಬ ಹುಣ್ಣಾಗಿರುತ್ತೆ. ನಾಲಿಗೆ ಮೇಲೆ ಹುಣ್ಣು, ನಿಮ್ಮ ಕೆನ್ನೆಯಲ್ಲಿ ಹುಣ್ಣು. ಇದನ್ನು ನಾವು ಆಪ್ತಸ್ ಅಲ್ಸರ್ ಅಂತೀವಿ ನಮ್ಮ ಭಾಷೆಯಲ್ಲಿ. ಜನಸಾಮಾನ್ಯರಿಗೆ ಆಗಿಂದಾಗೆ ಆಗುವ ಬಾಯಿ ಹುಣ್ಣು. ಇದು ನೀವು ಅಬ್ಸರ್ವ್ ಮಾಡಿ, ನಿಮ್ಮ ಮಗಳ SSLC ಎಕ್ಸಾಮ್ ಟೈಮ್ನಾಗ ಬಾಯಿ ಹುಣ್ಣಾಗುತ್ತೆ. ಅದಕ್ಕೆ ಕಾರಣ ಟೆನ್ಷನ್, ಸೈಕೋಸೊಮ್ಯಾಟಿಕ್ ಅಂತೀವಿ. ಅದು ಬಿಟ್ಟರೆ ಭಾಳ ಜನಕ್ಕೆ ಗೊತ್ತು, ಇಲ್ಲ ಡಾಕ್ಟ್ರೆ ವಿಟಮಿನ್ B12 ಕಡಿಮೆ ಆಗಿದೆ, B6 ಕಡಿಮೆ, ನೀವು B ಕಾಂಪ್ಲೆಕ್ಸ್ ನುಂಗ್ತಾನೆ ಇರ್ತೀರಿ, ಆದರೂ ವಾಸಿ ಆಗಲ್ಲ. ಸೊ ಅದಕ್ಕೆ ಕಾರಣ ನಿಮ್ಮ ಬ್ಯಾಡ್ ಓರಲ್ ಹೈಜೀನ್. ನಿಮ್ಗೆ ಯಾರಿಗಾದ್ರೂ ಬಾಯಿ ಹುಣ್ಣಾದರೆ ತುಂಬ ಪೇಯ್ನ್ಫುಲ್ ಇರ್ತವೆ. ಒಂದು ಮೋರ್ ಅಲ್ಸರ್ ಇದೆ, ಪೇಯ್ನ್ಲೆಸ್ ಅಲ್ಸರ್ ಅಂತೀವಿ ನಾವು. ನೋಡಿ ಇದು ಎಷ್ಟು ಇಂಪಾರ್ಟೆಂಟ್ ಅನ್ನೋದಕ್ಕೆ. ನಿಮ್ಮ ನಾಲಿಗೆಯಲ್ಲಿ ಸೈಡ್ನಾಗ ಒಂದು ಹುಣ್ಣಾಗುತ್ತೆ, ಪೇಯ್ನೇ ಇಲ್ಲ, ಮುಟ್ಟಿದ್ರೆ ಬ್ಲೀಡ್ ಆಗುತ್ತೆ. ಇದು ಕ್ಯಾನ್ಸರ್ ಅಲ್ಸರ್ ಕ್ಯಾನ್ಸರ್ ಅಂತೀವಿ ನಾವು. ನಾಲಿಗೆಯಲ್ಲಾಗುತ್ತೆ, ಚೀಕಲ್ಲಾಗುತ್ತೆ. ಎಷ್ಟೋ ಜನ ನಮ್ಮ ದೇಶದಲ್ಲಿ ಎಲ್ಲಡಿಕೆ ಕಡ್ಡಿ ಪುಡಿ ಹಾಕ್ಕೊಂಡು ಒತ್ತಲಿಸಿ ಇಟ್ಕೋತಾರೆ, ಟ್ವಿಡ್ ಅಂತೀವಿ ನಾವು. ಅದನ್ನು ಉಗಿದ್ರೆ ಅಲ್ಲಿಂದ ರಕ್ತ ಬರುತ್ತೆ. ಇದು ಅಲ್ಸರ್ ಕ್ಯಾನ್ಸರ್. ನೀವು ಕಿದ್ವಾಯಿ ಹಾಸ್ಪಿಟ್ಲಿಗೆ ಹೋಗ್ಬಿಟ್ರೆ ಒಂದು ವಾರ್ಡ್ ತುಂಬ ಬರೀ ಇಂಥ ಹೆಣ್ಮಕ್ಳೇ ಇರ್ತಾರೆ. ಕ್ಯಾನ್ಸರ್ ಇದಕ್ಕೆ ಕಾರಣ ಹೊಗೆ ಸೊಪ್ಪು, ಕಡ್ಡಿ ಪುಡಿ. ಸ್ಮೋಕ್ ಮಾಡೋರಿಗೆ, ಖೈನಿ ತಿನ್ನೋರಿಗೆ, ಗುಡ್ಕಾ ತಿನ್ನೋರಿಗೆ ಇವೆಲ್ಲ ಬಾಯಲ್ಲಿ ಹುಣ್ಣಾಗುತ್ತೆ. ಎಷ್ಟೋ ಸಾರಿ ನಾವು ಬಾಯಿನೊಳಗೆ ಲೂಕೋಪ್ಲೇಕಿಯಾ ಅಂತೀವಿ, ಬಿಳಿ ಮಚ್ಚೆ ಇರುತ್ತೆ. ಇನ್ನು ಕೆಲವರಿಗೆ ಕೆಂಪು ಮಚ್ಚೆ ಇರುತ್ತೆ. ಆ ಬಿಳಿ ಮಚ್ಚನ ಹಂಗೆ ಬಿಟ್ಟರೆ ಅದು ಪ್ರೀ ಕ್ಯಾನ್ಸರಸ್ ಕಂಡೀಷನ್ ಅಂತೀವಿ. ಅದೇ ಸ್ಟೇಜ್ನಾಗೆ ನಾನು ಅವ್ರನ್ನ ಟ್ರೀಟ್ ಮಾಡಿದರೆ ಅವನಿಗೆ ಕ್ಯಾನ್ಸರ್ ಆಗಲ್ಲ. ಹಂಗೆ ಬಿಟ್ಟು ಏನೋ ಐತೆ ಬಿಡು ಅಂತ ಅವ್ನು ನೆಗ್ಲೆಕ್ಟ್ ಮಾಡ್ದ ಅಂದರೆ ಮುಂದೆ ಅದು ಕ್ಯಾನ್ಸರ್ ಆಗುತ್ತೆ. ಬಾಯಿ ಹುಣ್ಣಿಗೆ ಟ್ರೀಟ್ಮೆಂಟ್ ಏನು? ವಾಸಿನೇ ಆಗಲ್ಲ ಡಾಕ್ಟ್ರೆ, 5 ಜನ ಡಾಕ್ಟ್ರ್ ಹತ್ರ ತೋರಿಸಿದ್ದೀನಿ. ನಾವು ಅದನ್ನೇ ಮಾಡೋದು. ನಿಮಗೆ ಝೈಟಿ ಅಂತ ಒಂದು ಡ್ರಾಪ್ಸ್ ಬರುತ್ತೆ, ಬಾಯಲ್ಲೆಲ್ಲ ಹಚ್ಚೆ ಕೇಳ್ತೀವಿ. ಒಂದು ಆಯಿಂಟ್ಮೆಂಟ್ ಬರುತ್ತೆ, ಮೆಟ್ರೋಜಿಲ್ DJ ಜೆಲ್ ಅಂತ, ಬಾಯಿನಾಗೆಲ್ಲ ಹಚ್ಕೊಳ್ಳಿ, ನೀವು ನುಂಗ್ಬೋದು, ಅದರಿಂದ ತೊಂದರೆ ಏನಿಲ್ಲ. ಸೊ ಇದು ಇಂಪಾರ್ಟೆಂಟು. ಮಲ್ಟಿವಿಟಮಿನ್ ಕೊಡ್ತೀವಿ. ತುಂಬ ಜಾಸ್ತಿ ಇದ್ದಾಗೆ ಸ್ಟೀರಾಯ್ಡ್ಸ್ ಕೊಡ್ತೀವಿ. ನಿಮಗೆ ಗೊತ್ತು, ಸ್ಟೀರಾಯ್ಡ್ಸ್ ತೊಗೋಬಾರ್ದಂತೆ ಡಾಕ್ಟ್ರೆ, ಕಿಡ್ನಿ ಫೇಲ್ಯೂರ್ ಆಗ್ಬಿಡುತ್ತಂತೆ, ಡಯಾಬಿಟಿಸ್, ಅದೆಲ್ಲ ನನಗೆ ಗೊತ್ತಿರುತ್ತೆ, ನಿಮಗಿನ್ನ ಚೆನ್ನಾಗಿ. ಒಬ್ಬ ಡಾಕ್ಟ್ರ್ ಹೇಳಿದ ಮೇಲೆ ಏನು ಒಳ್ಳೆಯದಾಗುತ್ತೋ ಅದು ಮಾಡಿ ಡಾಕ್ಟ್ರೆ, ತೀರಾ ಅತಿ ಬುದ್ಧಿವಂತರ ಥರ ಕ್ವಶನ್ ಮಾಡೋಕ್ಕೆ ಹೋಗಬೇಡಿ. ಇದು ವೆರಿ ಇಂಪಾರ್ಟೆಂಟು. ದಿನನಿತ್ಯ ಉಣ್ಣುವಂಥ ಊಟ ಉಣ್ಣಿ, ಸೀಸನಲ್ ಫ್ರೂಟ್ಸ್ ತಿನ್ನಿ, ಚೇಪೆ ಹಣ್ಣು ತಿನ್ನಿ, ಬಾಳೆಹಣ್ಣು ತಿನ್ನಿ, ಪರಂಗಿ ಹಣ್ಣು ತಿನ್ನಿ. ಸುಮ್ಮನೆ ನೀವು ಪರಂಗಿ ಹಣ್ಣು ತಿಂದರೆ ಹೀಟು, ಚೇಪೆ ಹಣ್ಣು ತಿಂದರೆ ಶೀತ, ಅದೆಲ್ಲ ನಿಮ್ಮ ಭಾಷೆ, ನನ್ನ ಭಾಷೆ ಅಲ್ಲ. ಹಣ್ಣುಗಳು, ನ್ಯಾಚುರಲ್ ಫ್ರೂಟ್ಸ್, ಸೀಸನಲ್ ಫ್ರೂಟ್ಸ್, ಸೊಪ್ಪು ತರಕಾರಿಗಳು ಇವು ತಿನ್ನೋದ್ರಿಂದ ನಿಮಗೆ ಸಾಕಷ್ಟು. ದಪ್ಪಕ್ಕಿ ಅನ್ನ ಉಣ್ಣಿ, ಪಾಲಿಶ್ಡ್ ರೈಸ್ ತಿನ್ನಬೇಡಿ, ಬೆರಿ ಅಂತ ಆಗುತ್ತೆ. ನೀವು ಪಾಲಿಶ್ಡ್ ರೈಸ್ನೊಳಗೆ ಬರೀ ಒಳಗಡೆ ಇದನ್ನು ಮಾತ್ರ ತಿಂದರೆ ನಿಮ್ಮ ಬಾಯಿನೊಳಗೆಲ್ಲ ಹುಣ್ಣಾಗುತ್ತೆ, ಕೀಲೋಸಿಸ್ ಅಂತ ಆಗುತ್ತೆ. ನೀವು ಕೆಲವು ಮಕ್ಕಳಿಗೆ ನೋಡಿ, ಈ ಬಾಯಿಯ ಆ್ಯಂಗಲ್ ಹುಣ್ಣಾಗಿರುತ್ತೆ, ಅದನ್ನು ನಾವು ಕೀಲೋಸಿಸ್ ಅಂತೀವಿ. ಅದರಿಂದ ದಯವಿಟ್ಟು ನೀವು ಇವೆಲ್ಲದರಿಂದ ತಪ್ಪಿಸ್ಕೋಬೇಕಾದ್ರೆ, ಎಷ್ಟೋ ಜನ ಹಳ್ಳಿ ಕಡೆ ಕಾಲಿನ ಕೆನೆ ತೊಗೊಂಡು ಹಚ್ತಾರೆ, ಹಚ್ಕೊಳ್ಳಿ, ಪರವಾಗಿಲ್ಲ, ಅದೇನು ತೊಂದರೆ ಇಲ್ಲ.
ಕೊಬ್ಬರಿ ಎಣ್ಣೆ ಹಚ್ಕೋತಾರೆ. ಬಟ್ ಇವೆಲ್ಲ ನಿಮ್ಮ ಟ್ರೀಟ್ಮೆಂಟು. ಒಬ್ಬ ವೈದ್ಯನ ಹತ್ರ ಬಂದರೆ ಕರೆಕ್ಟಾಗಿ ಪದೇ ಪದೇ ಬರುತ್ತೆ, ಅದರೊಳಗೇನು ಡೌಟ್ ಏನಿಲ್ಲ. ಪರ್ಮನೆಂಟಾಗಿ ನಿಮ್ಮ ಅದನ್ನು ವಾಸಿ ಮಾಡೋಕ್ಕಾಗಲ್ಲ, ಬಂದ ಟ್ರೀಟ್ಮೆಂಟ್ ತೊಗೊಳ್ಳಿ ಅಷ್ಟೇ. ಆದರೆ ಕ್ಯಾನ್ಸರ್ ಇವತ್ತು ನೆನಪಿದೆ, ನನಗೊಬ್ಬ ವೈಸ್ ಚಾನ್ಸಲರ್ ಬರ್ತಾರೆ, ಅವ್ರಿಗೆ ಏನೂ ಹ್ಯಾಬಿಟ್ಸ್ ಇರೋಲ್ಲ, ಆದರೆ ನಾಲಿಗೆಯಲ್ಲಿ ಒಂದು ಹುಣ್ಣಿರುತ್ತೆ, ಬಯಾಪ್ಸಿ ಮಾಡಿದರೆ ಕ್ಯಾನ್ಸರ್ ಅಂತ ಬರುತ್ತೆ. ಇನ್ನು ಭಾಳ ಸಾರಿ ನಿಮ್ಮ ಉಳುಕಲ್ಲಿರುತ್ತೆ, ಅರ್ಧ ಮುರಿದೋಗಿರುತ್ತೆ, ಆ ಶಾರ್ಪ್ ಟೀತು ನಿಮ್ಮನ್ನು ಚುಚ್ತಾ ಇರುತ್ತೆ. ಅದರಿಂದ ಆ್ಯಕ್ಚುಲಿ ನಾವು ಬಾಯಿನೊಳಗೆ ಯಾಕೆ ಅಲ್ಸರ್ ಆಗುತ್ತೆ ಅಂತ ಪಾಠ ಮಾಡುವಾಗ ಮೆಡಿಕಲ್ ಸ್ಟೂಡೆಂಟ್ಸ್ಗೆ 6, 7 ಎಸ್ಗಳನ್ನ ಜ್ಞಾಪಕ ಇಟ್ಕೊಳ್ಳಿ ಅಂತ ಹೇಳ್ತೀವಿ. ಆ ಎಸ್ಗಳಲ್ಲಿ ಮೊದಲನೇದು ಸ್ಮೋಕಿಂಗ್, ಎರಡನೇದು ಸ್ಪಿರಿಟ್ ಅಂದರೆ ಆಲ್ಕೋಹಾಲ್, ಶಾರ್ಪ್ ಟೀತು, ಸಿಫಿಲಿಸ್ ಕಾಯಿಲೆ, ಸ್ಪೈಸಿ ಫುಡ್ಡು. ಸೊ ಇವೆಲ್ಲ ಕಾರಣಗಳು ಅಂತ ಹೇಳ್ತೀವಿ. ಇವಿಷ್ಟನ್ನು ಅವಾಯ್ಡ್ ಮಾಡಿದರೆ ನಿಮ್ಮ ಬಾಯಿನಲ್ಲಿ ಹುಣ್ಣಾಗೋದಿಲ್ಲ. ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.